ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನು ನಡೆಸಲಿದ್ದಾರೆ. ಇದೇ ಜೂನ್ 21ರಿಂದ ಜೆಡಿಎಸ್ ಹೋರಾಟದ ರೂಪವಾಗಿ ಪಾದಯಾತ್ರೆಯನ್ನು ನಡೆಸಲಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆಗೆ ನಾವು ನಿಂತ್ಕೊಳ್ತೀವಿ ಅಂತ ಜೆಡಿಎಸ್ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಹೀಗಾಗಿ ಇದೇ ತಿಂಗಳ 21ರಿಂದ ಅಂದರೆ ನಾಡಿದ್ದಿನಿಂದ ಭಾನುವಾರ ಪಾದಯಾತ್ರೆ ಬಿಡದಿ ಭೂಸ್ವಾಧೀನ ಆಗಿರುವಂಥ ಗ್ರಾಮಗಳ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನು ನಡೆಸ್ತಾರೆ. ಬಿಡದಿಯ ನಿವಾಸದಲ್ಲಿ ಜೆಡಿಎಸ್ ಶಾಸಕ ಎ ಮಂಜು ಅವರು ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಜೂನ್ 21 ಬೆಳಗ್ಗೆ 9ರಿಂದ ಪಾದಯಾತ್ರೆ ಆರಂಭವಾಗುತ್ತೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂಚೀಪುರದಿಂದ ಹೊಸೂರಿನವರೆಗೆ ಸುಮಾರು 10 ಗ್ರಾಮಗಳು ಬರ್ತವೆ. ಆ 10 ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಜೆಡಿಎಸ್ ನಾಯಕರು ಹೇಳಿದ್ದಾರೆ. ಕಾನೂನಿನ ಮೂಲಕ ಹೋರಾಟ ಮಾಡ್ತೀವಿ ಅಂತ ಶಾಸಕ ಮಂಜು ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಹೋರಾಟ ಭಾನುವಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಕುಮಾರಸ್ವಾಮಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಕೇಂದ್ರದ ಸಚಿವರು ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಯುವ ನಾಯಕರು, ನಮ್ಮ ಪ್ರಶ್ನಾತೀತ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಹಲವಾರು ಸಂಘಟನೆಯವರು ಎಲ್ಲರೂ ಸೇರಿ ನಾವು ಅಂಚೀಪುರದಿಂದ ಹಿಡಿದು ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮವನ್ನು ಒಳಗೊಂಡಂತೆ ಎಲ್ಲ ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಮತ್ತು ಗ್ರಾಮದಿಂದ ಗ್ರಾಮಕ್ಕೆ ಪಾದಯಾತ್ರೆಯನ್ನು ಮಾಡುವಂಥ ಕೆಲಸ ಪ್ರಾರಂಭ ಆಗ್ತಾ ಇದೆ. ಇವತ್ತು ಭಾನುವಾರ ಇದ್ದಿದ್ದರಿಂದ 21ನೇ ತಾರೀಕು ಅವತ್ತು ಈ ಕಾರ್ಯಕ್ರಮ